ರೆಬೆಲ್ಸ್ ನಾಯಕರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರಾ ವಿಜೇಂದ್ರ ಅವರು. ವ್ಯರ್ಥವಾಯ್ತಾ ಭಿನ್ನರ ಅಧ್ಯಕ್ಷರ ಬದಲಾವಣೆ ಕಸರತ್ತು ಅಥವಾ ಹೋರಾಟ? ಈ ಕಡೆ ಒಂದು ಭಿನ್ನರ ಬಣದಿಂದ ಒಂದು ಹೋರಾಟ ನಡೀತಾನೆ ಇತ್ತು. ಹೇಗಾದರೂ ಮಾಡಿ ವಿಜೇಂದ್ರ ಅವ್ರನ್ನ ಕೆಳಗಡೆ ಇಳಿಸಲೇಬೇಕು, ನಾವು ಬಿಡಲೇಬಾರ್ದು. ಅದೇನದು ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ಅವ್ರು ಪಟ್ಟ ಹೋಗ್ಬಿಟ್ಟಿದ್ಯಾ? ಯಾಕಿರಬೇಕು ವಿಜೇಂದ್ರ ಅವರು ಬೇಡ, ಬೇರೆ ರಾಜ್ಯಾಧ್ಯಕ್ಷ ನಮಗೆ ಬೇಕು ಅಂತೆಲ್ಲ ಇವರೊಂದು ಹಠ ಇತ್ತು. ವಕ್ಫ್ ಹೋರಾಟ ಅಂತ ಹೇಳ್ತಾ ಇದ್ರು. ವಕ್ಫ್ ಹೋರಾಟದ ಜೊತೆಗೇ ಅಧ್ಯಕ್ಷರ ಬದಲಾವಣೆ ಹೋರಾಟ ಕೂಡ ನಡೀತಾ ಇದ್ದಂತೆ ಕಾಣಿಸ್ತಾ ಇತ್ತು. ಇದೀಗ ಇದ್ಯಾವುದು ಕೂಡ ಸಕ್ಸಸ್ ಆದಂತೆ ಕಂಡು ಬರ್ತಾ ಇಲ್ಲ. ರಾಜ್ಯಾಧ್ಯಕ್ಷರ ಚುನಾವಣೆ ನಿಮಿತ್ತ ಮಾತ್ರವ, ಇಲ್ಲಿ ನೆಪ ಮಾತ್ರಕ್ಕೆ ಏನೋ ಒಂದು ವರ್ಷ ಮುಗಿದಿದೆ, ಟೈಮ್ ಮುಗಿದಿದೆ, ಅವ್ರದ್ದು ಅವಧಿ ಮುಗಿದಿದೆ, ಒಂದು ಎಲೆಕ್ಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಆಗ್ತಾ ಇದೆಯಾ? ಆ ಥರದ್ದು ಅನುಮಾನ ಬರ್ತಾ ಇದೆ. ಇದೀಗ ತಮ್ಮ ಪರವಾಗಿಯೇ ಅಲೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಬಿ ವೈ ವಿಜಯೇಂದ್ರ ಅವರು. ಇನ್ನೂ ದೊಡ್ಡ ಮಟ್ಟದಲ್ಲಿ ವಿಜಯೇಂದ್ರ ವಿರುದ್ಧವಾಗಿನ ಬಂಡಾಯವನ್ನು, ಅಧ್ಯಕ್ಷರ ಬದಲಾವಣೆಯ ಕೂಗನ್ನು ಎತ್ತುವಲ್ಲಿ ರೆಬೆಲ್ಸ್ ನಾಯಕರ ಬಣಕ್ಕೆ ಧ್ವನಿ ಇರಲಿಲ್ವಾ, ಜನ ಇರಲಿಲ್ವಾ, ಇನ್ನು ಎಫೆಕ್ಟಿವ್ ಆಗಿ ಹೋರಾಟ ಮಾಡೋಕ್ಕೆ ಅವ್ರ ಕೈಲಿ ಆಗಲಿಲ್ವಾ ಅಂತ ಪ್ರಶ್ನೆ ಇದೆ. ಇಲ್ಲಿ ವಿಜೇಂದ್ರ ಅವ್ರನ್ನೇ ಮುಂದುವರಿಸಬೇಕು ಅಂಥೇಳಿ ವರಿಷ್ಠರು ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ಕೂಡ, ಮುಂದಿನ ಅವಧಿಗೂ ನಾನೇ ರಾಜ್ಯಾಧ್ಯಕ್ಷ ಅಂಥೇಳಿ ವಿಜೇಂದ್ರ ಮಾತಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಬಹಿರಂಗವಾಗಿ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ರಾಜ್ಯಾಧ್ಯಕ್ಷರ ಪದವಿ ಹಾಗಾದರೆ ಅಬಾಧಿತವಾ ಅಂತ ಒಂದು ಪ್ರಶ್ನೆ ಇಲ್ಲಿದೆ. ರಾಜ್ಯದ ಅಧ್ಯಕ್ಷನಾಗಿ 1 ವರ್ಷಗಳ ಕಾಲ ನಿರಂತರವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಸಹಕಾರ ನೀಡಿದ್ದಾರೆ. ಇದೇ ಬೆಂಗಳೂರಿಂದ ಮೈಸೂರು ನಾವು ತೆಗೆದುಕೊಂಡಂತ ಒಂದು ಐತಿಹಾಸಿಕ ಪಾದಯಾತ್ರೆ, ಸಿದ್ದರಾಮಯ್ಯನವರು ಎಷ್ಟು ಆತಂಕದಲ್ಲಿದ್ರು ಅಂತೇಳಿ ನಾನು ಹೇಳಬೇಕಾಗಿಲ್ಲ, ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ನನ್ನ ಕಾರ್ಯವೈಖರಿ ಬಗ್ಗೆ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ನನ್ನ ಮುಂದೆ ಒಂದು ದೊಡ್ಡ ಸವಾಲಿದೆ. ಭಾರತೀಯ ಜನತಾ ಪಾರ್ಟಿ ಇನ್ನೂ ಕೂಡ ಸದೃಢಗೊಳಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇನೆ, ಮುಂದೆನೂ ಕೂಡ ಮಾಡ್ತೇನೆ, ಯಶಸ್ವಿಯಾಗಿ ಮಾಡ್ತೇನೆ. ಪಕ್ಷವನ್ನ ಗಟ್ಟಿಗೊಳಿಸ್ತೇನೆ, ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಕೂಡ ಬಲಪಡಿಸ್ತೇನೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸ್ತೇನೆ ಅನ್ನೋ ಅರ್ಥ. ಸದ್ಯದಲ್ಲೇ ಎಲ್ಲದಕ್ಕೂ ಕೂಡ ಇತಿಶ್ಯ ತಿಳಿಸ್ಕೊಳ್ಳಿಕ್ಕೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ವಿಜೇಂದ್ರ ಕಾನ್ಫಿಡೆಂಟ್ ಆಗಿದ್ದಾರೆ. ರೆಬೆಲ್ಸ್ ಬಣ ಏನೆಲ್ಲ ಪ್ರಯತ್ನಗಳಾಗ್ತಾ ಇತ್ತು, ವಕ್ಫ್ ಹೋರಾಟ ಅಂತ ಹೇಳ್ತಾ ಇದ್ರು ಕೂಡ ಅದ್ರ ಆಂತರ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಇದ್ದಿದ್ದೇನು ದೊಡ್ಡ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ನಾವು. ಇದೀಗ ವಿಜೇಂದ್ರ ಅವರ ಈ ಒಂದು ಆತ್ಮವಿಶ್ವಾಸಕ್ಕೆ ಏನು ಕಾರಣ ಅಂತ? ರಮಾಕಾಂತ್, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಡೆಯುತ್ತಿರುವಂತಹ ಬೆಳವಣಿಗೆಗಳಲ್ಲಿ ಸ್ಪಷ್ಟವಾದಂತಹ ವಿಚಾರವೊಂದನ್ನ ರಾಜ್ಯಾಧ್ಯಕ್ಷರು ಹೊರಹಾಕಿದ್ದಾರೆ. ಅಂದ್ರೆ ಈಗ ಆಗ್ತಿರುವಂತಹ ಬದಲಾವಣೆಗಳು, ಬೇಡಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಿನ್ನರ ನಡೆಗಳಲ್ಲಿ ಯಾವುದೇ ವಿಚಾರವಾದಂತಹ ಸ್ಪಷ್ಟತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಅವಧಿಯನ್ನ ಇದುವರೆಗೂ ನಾನು ನಿಭಾಯಿಸಿಕೊಂಡು ಬಂದಿದ್ದೇನೆ, ಮುಂದಿನ ಬಾರಿಗೂ ಕೂಡ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಅನ್ನುವಂತಹ ದೃಢವಾದ ಮಾತುಗಳನ್ನ ಇವತ್ತು ಹೇಳ್ಕೊಂಡಿದ್ದಾರೆ. ಅಂದ್ರೆ ಭಿನ್ನರ ಪ್ರಯತ್ನದಲ್ಲಿ ಯಾವತ್ತೂ ಫಲ ಕಾಣೋದಿಲ್ಲ, ಹಾಗೆ ನಾನು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಪ್ರತಿ ಬಾರಿಯೂ ಭಿನ್ನರ ವಿಚಾರದಲ್ಲಿ ಅಥವಾ ಹೋರಾಟದ ವಿಚಾರ ಸಂಬಂಧಪಟ್ಟ ಹಾಗೆ ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ರೀತಿಯಾದಂತಹ, ಅಂದ್ರೆ ಪಕ್ಷದಲ್ಲಿನ ವಿರೋಧಿ ಬಣಗಳು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಯಾವುದೇ ಸ್ಪಷ್ಟ ನಿಲುವನ್ನ ಹೊರಡಿಸಿರ್ಲಿಲ್ಲ. ಹಾಗೆ ವಿಜೇಂದ್ರ ಅವರ ದೂರಿನ ವಿಚಾರದಲ್ಲೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಒಟ್ಟಾರೆ ಬೆಳವಣಿಗೆಗಳು ಹೇಗೆ ಸಾಗಿದ್ರು ಕೂಡ ಅದನ್ನ ನೋಡಿಕೊಂಡು ಹೋಗುವಂತಹ ಯೋಚನೆಯನ್ನ ಅವ್ರು ಮಾಡ್ಕೊಂಡಿದ್ರು. ಈಗ ಅವರ ತಾಳ್ಮೆ ವಿಚಾರದಲ್ಲಿ ಅಥವಾ ಯಾಕೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅನ್ನೋದನ್ನ ಗಮನಿಸಿ ನೋಡೋದಾದ್ರೆ ವಿಜೇಂದ್ರ ಅವರ ಹೇಳಿಕೆ ಅದಕ್ಕೆ ಪೂರಕವಾಗಿದೆಯಾ ಅನ್ನುವಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷವನ್ನು ಯಾರು ಮುನ್ನಡೆಸ್ತಾರೆ ಅನ್ನೋದಕ್ಕೆ ಸೂಕ್ತವಾದಂತಹ ಉತ್ತರ ಪ್ರತಿಭಟನೆ ಅಥವಾ ಧರಣಿ ಮಾಡಿಕೊಂಡು ವಿಚಾರದಲ್ಲಿ ಭಿನ್ನತೆಯನ್ನ ಮೆರೆತಿರುವಂತಹ ರೆಬೆಲ್ಸ್ ಟೀಮ್ ನಲ್ಲಿ ಯಾರು ಅನ್ನೋದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ. ಹಾಗೆ ಉಳಿದಂತವ್ರು ಯಾರು ಕೂಡ ಸ್ಪರ್ಧಾಕಾಂಕ್ಷಿಯಾಗಿ ಬರ್ತಾರೆ ಅನ್ನುವಂತಹ ಆಸಕ್ತಿ ಕೂಡ ಅಲ್ಲಿ ಕಾಣುವಂತದ್ದಿಲ್ಲ. ಇವೆಲ್ಲವನ್ನ ಪರಿಶೀಲಿಸಿ ನೋಡಿದಾಗ ಒಟ್ಟಾರೆ ರಾಜ್ಯಾಧ್ಯಕ್ಷರ ರೇಸ್ ನಲ್ಲಿ ಹೊಸಬರ ಉಪಸ್ಥಿತಿ ಕಷ್ಟ ಸಾಧ್ಯ. ಹಾಗಾಗಿ ವಿಜೇಂದ್ರ ಅವರೇ ಇಲ್ಲಿ ಮುಂದುವರಿತಾರೆ ಅನ್ನೋದನ್ನ ಪರೋಕ್ಷವಾಗಿ ಅವರು ಸೂಚಿಸಿದಂತಿದೆ. ಅದಕ್ಕೆ ಬೆಂಬಲವಾಗಿ ವಿಜೇಂದ್ರ ಅವರು ಇವತ್ತು ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.